ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಿಮೆ ಸಾಮಗ್ರಿ ಬಳಸಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಸಾಫ್ಟ್ ಆಗಿರುವಂಥ ಸ್ವೀಟ್ ರೆಸಿಪಿ ತೋರ್ಸಾತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾ ಇಲ್ಲಿ ಕೊಬ್ಬರಿನ ಕಟ್ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಳತ್ತೀನಿ. ಇನ್ನು ಕೈಲೇ ತುರ್ಕೊಂಡ್ರೆ ಇನ್ನೂ ಚಲೋ ಇರುತ್ತೆ. ನೀವು ಒಣ ಕೊಬ್ಬರಿಯಾರು ತೊಗೋಬೋದು, ಇಲ್ಲ ಹಸಿ ಕೊಬ್ಬರಿಯಾರು ತೊಗೋಬೋದು. ಇದು ಹಿಂಗೆ ಸಣ್ಣಗೆ ರುಬ್ಕೊಂಡ್ಮ್ಯಾಗ ಒಂದು 3 ಕಪ್ ಆಗಿದೆ. ಕೊಬ್ಬರಿನ ಒಂದು ನಾನ್ ಸ್ಟಿಕ್ ಇಲ್ಲ ದಪ್ಪ ತಳ ಇರೋ ಪಾತ್ರೆ ಒಳಗೆ 1-2 ಚಮಚ ತುಪ್ಪ ಹಾಕಿ ಈ ಕೊಬ್ಬರಿನೂ ಹಾಕ್ಕೋಬೇಕು. ಹಾಕ್ಕೊಂಡು 1-2 ನಿಮಿಷ ಹುರ್ಕೋಬೇಕು ಲೋ ಫ್ಲೇಮ್ನಾಗ. ಹುರ್ಕೊಂಡ್ಮ್ಯಾಗ ಇದಕ್ಕೆ 3 ಕಪ್ ಕೊಬ್ಬರಿ ತುರಿಗೆ ನಾನು ಒಂದು 2 ಕಪ್ ಸಕ್ಕರೆ ಹಾಕ್ಕೊಳತ್ತೀನಿ. ನೀವು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡು ಕರಗಿಸೋತನ ಮೀಡಿಯಮ್ ಫ್ಲೇಮ್ನಾಗ ಕೈಯಾಡಿಸ್ಕೊತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿದ್ಮ್ಯಾಗ ಅದು ಹಂಗೆ ಗಟ್ಟಿ ಹಾಕೋತನ ಬರುತ್ತೆ. ಹಂಗೆ ಗಟ್ಟಿ ಹಾಕೋತ ತಳ ಬಿಡುತ್ತೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಅದೆಲ್ಲೊಂದು ಕ್ವಾಂಟಿಟಿ ಮ್ಯಾಗ ಹೋಗುತ್ತೆ. ಇಲ್ಲೊಂದು ನಾವು 3 ಕಪ್ಪಿಗೆ ಕೊಬ್ಬರಿಗೆ ಒಂದು 15-20 ನಿಮಿಷ ಆದರೂ ಆಗುತ್ತೆ. ಈ ಸ್ವೀಟ್ ಕರೆಕ್ಟಾಗಿ ಬರಬೇಕಂದ್ರೆ ಗ್ಯಾಸ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟ್ ಟೈಮಿಗೆ ಆಫ್ ಮಾಡಬೇಕು. ಜಸ್ಟ್ ಸಕ್ಕರೆ ಕರಗ್ಯದಂತೇಳಿ ಗ್ಯಾಸ್ ಆಫ್ ಮಾಡಬಾರ್ದು. ಕರಗಿದ ಮ್ಯಾಗ ಹಂಗೆ ಕೈಯಾಡಿಸ್ಕೋತಾ ಇರಬೇಕು. ಗಟ್ಟಿ ಹಾಕೋದು ಬಂದು ತಳ ಬಿಡೋಕೆ ಬರುತ್ತೆ. ಆ ಟೈಮಿಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಅದು ಕೊಬ್ಬರಿದು ಮಿಕ್ಸ್ಚರ್ ಹಾಕ್ಕೊಂಡು ಇವನ್ನಾಗಿ ಸ್ಪ್ರೆಡ್ ಮಾಡಿ ನಿಮ್ಮ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಫುಲ್ ಕಂಪ್ಲೀಟಾಗಿ ಆರಬಾರ್ದು. ಸ್ವಲ್ಪ ಬೆಚ್ಚಿರುವಾಗನೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಬೇಕು. ಕಂಪ್ಲೀಟಾಗಿ ಆರಿದ ಮೇಲೆ ತೆಗಿಬೇಕು. ಇದಕ್ಕೆ ನೀವು ಏಲಕ್ಕಿ ಪೌಡರ್, ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಬೋದು. ಕೆಲವೊಬ್ಬರು ಈ ಸ್ವೀಟಿಗೆ ಹಾಲೂ ಹಾಕ್ತಾರೆ. ಹಾಲು ಹಾಕಿದ್ರೆ ಭಾಳ ದಿನ ಬರೋಂಗಿಲ್ಲ. ಅದಕ್ಕೆ ನಾ ಇಲ್ಲಿ ಸಿಂಪಲ್ಲಾಗಿ ತೋರಿಸಾಗತ್ತೆ. ಫುಲ್ ತಣ್ಣಗಾಗಿ ಗಟ್ಟಿ ಆದ್ಮ್ಯಾಗ ಕೊಕೊನಟ್ ಬರ್ಫಿ ರೆಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಕೊಕೊನಟ್ ಬರ್ಫಿ ಮನ್ಯಾಗ ಹೆಂಗೆ ಮಾಡೋದು ಅಂತ ತೋರಿಸೀನಿ. ಇದಕ್ಕೆ ಭಾಳ ಐಟಮ್ಸ್ ಏನೂ ಬೇಕಾಗಿಲ್ಲ. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.